मैंने कहा यार तू तो इच्छा न कर, मैं तेरे लिए घर परिवार सब छोड़ दिया, ऑटो चलाता हूँ सर, किसी तरह पेट पालता था, अपने लिए जैकेट नहीं लेता था इतनी ठंडी में। ಉತ್ತರ ಪ್ರದೇಶದ ಕಾನ್ಪುರ್ನ ಮಹಾರಾಜಾಪುರದ ನ್ಯೂ ಹೈಟೆಕ್ ಸಿಟಿ ಕಾಲೋನಿಯಲ್ಲಿ ಸಚಿನ್ ಸಿಂಗ್ ಎಂಬಾತ ವಾಸ ಮಾಡ್ತಿದ್ದ. ಇವನದ್ದು ಮೂಲತಃ ಫತೇಪುರ್ ಆಗಿತ್ತು. ಆದರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಶ್ವೇತಾ ಸಿಂಗ್ ಎಂಬಾಕೆಯನ್ನ ತನ್ನೂರಿನಿಂದ ಓಡಿಸಿಕೊಂಡು ಬಂದವನು ಮಹಾರಾಜಾಪುರದಲ್ಲಿ ವಾಸ ಮಾಡ್ತಿದ್ದ. ಇವನ ಹೆಂಡತಿ ಹೆಸರು ಶ್ವೇತಾ ಸಿಂಗ್ ಅಂತ. ಇವರಿಬ್ರು ತಮ್ಮ ಊರಿಂದ ಓಡಿ ಬಂದು ಮದುವೆಯಾಗಿದ್ರು. ಹೀಗಾಗಿ ಶ್ವೇತಾ ಮನೆ ಕಡೆಯವರು ಸಚಿನ್ಗಾಗಿ ಹುಡುಕಾಡ್ತಿದ್ರು. ಅವನು ಎಲ್ಲೇ ಸಿಕ್ಕಿದ್ರು ಕೊಲೆ ಮಾಡಿ ಬಿಡ್ತೀವಿ ಅಂತ ಶ್ವೇತಾ ಸಂಬಂಧಿಕರು ಹೇಳ್ತಿದ್ರು. ಹೀಗಾಗಿ ಸಚಿನ್ ಶ್ವೇತಾನ ಕರ್ಕೊಂಡು ಕಾನ್ಪುರ್ಗೆ ಬಂದು ಅಲ್ಲೇ ವಾಸ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ದ. ಮದುವೆಯಾದ ದಿನದಿಂದ ಸಚಿನ್ ಹೆಂಡತಿಯನ್ನ ಚೆನ್ನಾಗೇ ನೋಡ್ಕೊಂಡಿದ್ದ. ಇವಳನ್ನ ಕೆಲಸಕ್ಕೂ ಕಳಿಸದೆ ಇದ್ದಿದ್ರಲ್ಲೇ ಹಾಯಾಗಿ ಜೀವನ ಸಾಗಿಸ್ತಿದ್ದ. ಹೀಗಿದ್ದವನು ಕಳೆದ ಜನವರಿಯ 17ರಂದು ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಮಹಾರಾಜಾಪುರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಆಗ ಪೊಲೀಸ್ ಸ್ಟೇಷನ್ ಒಳಗಿದ್ದ ಕಾನ್ಸ್ಟೇಬಲ್ ಸಚಿನ್ನ ನೋಡಿ ಏನು ಸಮಾಚಾರ ಅಂತ ಕೇಳಿದ್ದ. ಆಗ್ಲೇ ಸಚಿನ್ ತಾನು ಮಾಡಿದ್ದ ಕೊಲೆ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದ. ಕಣ್ಣೀರು ಹಾಕ್ತಾ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಜೈಲಿಗೆ ಕಳಿಸಿ ಅಂತ ಇವನು ಗೋಳಾಡಿದ್ದ. ಸಚಿನ್ ಹೇಳಿದ ಮಾತನ್ನ ಕೇಳಿ ಸ್ಟೇಷನ್ನಲ್ಲಿದ್ದ ಕಾನ್ಸ್ಟೇಬಲ್ ಶಾಕ್ ಆಗಿದ್ದ. ಕೂಡಲೇ ತನ್ನ ಉನ್ನತ ಅಧಿಕಾರಿಗಳಿಗೆ ಕಾನ್ಸ್ಟೇಬಲ್ ಮಾಹಿತಿಯನ್ನ ಕೊಟ್ಟಿದ್ದ. ಆಗ ಎಸ್ಐ ಸ್ಟೇಷನ್ಗೆ ಓಡೋಡಿ ಬಂದಿದ್ದ. ಸಚಿನ್ ಹೇಳಿದ್ದ ಅಡ್ರೆಸ್ಗೆ ಬೀಟ್ ಪೊಲೀಸರನ್ನ ಕಳಿಸಿ ಇವನನ್ನ ಸ್ಟೇಷನ್ನಲ್ಲೇ ಇರಿಸಿಕೊಂಡಿದ್ರು. ಇವನು ಹೇಳಿದ ಅಡ್ರೆಸ್ಗೆ ಹೋಗಿ ನೋಡಿದಾಗ ಅಲ್ಲಿ 19 ವರ್ಷದ ಶ್ವೇತಾ ಸಿಂಗ್ ಶವ ಪತ್ತೆಯಾಗಿತ್ತು. ಬೀಟ್ ಕಾನ್ಸ್ಟೇಬಲ್ಗಳು ಸ್ಟೇಷನ್ಗೆ ಸಚಿನ್ ಕೊಲೆ ಮಾಡಿರೋದನ್ನ ಕನ್ಫರ್ಮ್ ಮಾಡಿದ್ರು. ಬಳಿಕ ಪೊಲೀಸರು ಶ್ವೇತಾ ಸಿಂಗ್ ಪೋಷಕರಿಗೆ ಮಗಳು ಕೊಲೆಯಾದ ವಿಚಾರವನ್ನ ತಿಳಿಸಿದ್ರು. ಇತ್ತ ಸ್ಟೇಷನ್ನಲ್ಲಿ ಕಣ್ಣೀರು ಹಾಕ್ತಿದ್ದ ಸಚಿನ್ನ ಏನಾಯ್ತು ಅಂತ ವಿಚಾರಿಸಿದ್ರು. ಆಗ ಇವನು ಕಣ್ಣೀರು ಹಾಕ್ತಾನೆ ತನ್ನ ಜೀವನದಲ್ಲಿ ನಡೆದ ಘೋರ ದುರಂತ ಕಥೆಯೊಂದನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. ಸಚಿನ್ ಸಿಂಗ್ ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ವಾಸ ಮಾಡ್ತಿದ್ದ. ತನ್ನೂರಲ್ಲೇ ವ್ಯವಸಾಯ ಮಾಡ್ತಾ ಹಾಯಾಗಿ ಜೀವನ ಮಾಡ್ಕೊಂಡಿದ್ದ. ಇದೇ ಟೈಮಲ್ಲಿ ಆಗಷ್ಟೇ PUC ಮುಗಿಸಿದ್ದ ಶ್ವೇತಾ ಸಿಂಗ್ನ ಇವನು ಇಷ್ಟಪಟ್ಟಿದ್ದ. ಇವಳು ಕೂಡ ಸಚಿನ್ನ ಲವ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಇಲ್ಲಿ ಶ್ವೇತಾ ಸಿಂಗ್ಗೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತು. ಇತ್ತ ಸಚಿನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟಕ್ಕಷ್ಟೇ ಅಂತಿತ್ತು. ಹೀಗಿದ್ರು ಕೂಡ ಇವರಿಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಾ ಕಾಲ ಕಳೀತಿದ್ರು. ಆಗ್ಲೇ ಇವರ ಪ್ರೀತಿಯ ವಿಚಾರ ಶ್ವೇತಾ ಪೋಷಕರಿಗೆ ಗೊತ್ತಾಗಿ ಹೋಗಿತ್ತು. ಇದರಿಂದ ಇವರ ಗ್ರಾಮದಲ್ಲೇ ದೊಡ್ಡ ಗಲಾಟೆ ಮಾಡಿ ರಾಜಿ ಪಂಚಾಯಿತಿಯನ್ನು ಸೇರಿಸಿದ್ರು. ಅಲ್ಲದೆ ಸಚಿನ್ನ ಹಿಡ್ಕೊಂಡು ನಾಯಿಗೆ ಹೊಡೆದಂತೆ ಹೊಡೆದಿದ್ರು. ಆಗ ಇವನು ಇನ್ಮುಂದೆ ಶ್ವೇತಾ ತಂಟೆಗೆ ಹೋಗೋದಿಲ್ಲ ಅಂತ ಪಂಚಾಯಿತಿಯಲ್ಲಿ ಹೇಳಿದ್ದ. ಇದರಿಂದ ಆ ದಿನ ಗಲಾಟೆ ತಣ್ಣಗಾಗಿತ್ತು. ಆದರೂ ಕೂಡ ಇವರಿಬ್ರು ಭೇಟಿಯಾಗೋದನ್ನ ಬಿಟ್ಟಿರಲಿಲ್ಲ. ಇದರಿಂದ ಶ್ವೇತಾ ಕುಟುಂಬಸ್ಥರು ಸಚಿನ್ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಅಂತ ಕೇಸ್ನ ದಾಖಲಿಸಿದ್ರು. ಮನೆಯವರು ಹೆದರಿಸಿದ್ರಿಂದ ಶ್ವೇತಾ ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ಸಚಿನ್ ನನ್ನ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ದ ಅಂತ ಹೇಳಿಕೆ ಕೊಟ್ಟಿದ್ಲು. ಇದರಿಂದ ಸಚಿನ್ 2 ತಿಂಗಳ ಕಾಲ ಜೈಲಿನಲ್ಲಿದ್ದು ಬಳಿಕ ರಿಲೀಸ್ ಆಗಿದ್ದ. ಈ ಗ್ಯಾಪ್ ಅಲ್ಲಿ ಶ್ವೇತಾ ತಮ್ಮ ಕುಟುಂಬದ ಮರ್ಯಾದೆ ಕಳೆದ್ಲು ಅಂತ ಇವಳ ಮನೆಯವರೆಲ್ಲ ಸೇರ್ಕೊಂಡು ಇವಳನ್ನ ಹೊಡೆದಿದ್ರು. ಅಲ್ಲದೆ ಇವಳಿಗೆ ಮದುವೆ ಮಾಡೋಕೆ ತರಾತುರಿಯಲ್ಲೇ ಹುಡುಗನನ್ನ ಹುಡುಕ್ತಿದ್ರು. ಹೀಗೆ ಇವಳಿಗೆ ಹುಡುಗನನ್ನ ಹುಡುಕೋ ಟೈಮಲ್ಲೇ ಸಚಿನ್ ಜೈಲಿನಿಂದ ರಿಲೀಸ್ ಆಗಿದ್ದ. ಈ ವಿಚಾರ ಶ್ವೇತಾಗೆ ಗೊತ್ತಾಗ್ತಿದ್ದಂತೆ ಸಚಿನ್ಗೆ ಫೋನ್ ಮಾಡಿ ನಾನು ಮಾಡಿದ್ದು ತಪ್ಪಾಯ್ತು, ನಾವಿಬ್ರು ಮನೆ ಬಿಟ್ಟು ಓಡ್ ಹೋಗೋಣ, ನಾನು ನಿನ್ನ ಜೊತೆನೆ ಬರ್ತೀನಿ, ನಾವಿಬ್ರು ಮದುವೆಯಾಗೋಣ ಅಂತ ಶ್ವೇತಾ ಸಚಿನ್ಗೆ ಹೇಳಿದ್ಲು. ಅಲ್ಲದೆ ಒಂದು ವೇಳೆ ನೀನು ನನ್ನ ಮದುವೆಯಾಗದಿದ್ರೆ ನಾನು ಪ್ರಾಣಹರಣ ಮಾಡ್ಕೊಳ್ತೀನಿ ಅಂತಾನು ಶ್ವೇತಾ ಸಚಿನ್ಗೆ ಹೆದರಿಸಿದ್ಲು. ಹೀಗಾಗಿ ಸಚಿನ್ ಶ್ವೇತಾ ಹೇಳಿದಂತೆ ಕೇಳಿದ್ದ. ಕಳೆದ ವರ್ಷ ಆಗಸ್ಟ್ ನಲ್ಲಿ ಇವರ ಊರಿನಿಂದ ಈ ಜೋಡಿ ಕಾಲ್ಕಿತ್ತಿದ್ರು. ಸಚಿನ್ ಜೊತೆ ಪರಾರಿಯಾದ ಶ್ವೇತಾ ಕಾನ್ಪುರ್ಗೆ ಬಂದು ಸಚಿನ್ ಜೊತೆನೆ ಸಂಸಾರವನ್ನ ಶುರು ಮಾಡಿದ್ಲು. ಅಲ್ಲೇ ಇಬ್ರು ಮದುವೆಯಾಗಿ ಗಂಡ ಹೆಂಡತಿಯಾಗಿದ್ರು. ಅತ್ತ ತಮ್ಮ ಗ್ರಾಮದಲ್ಲಿ ಶ್ವೇತಾ ಕುಟುಂಬಸ್ಥರು ಸಚಿನ್ ಕುಟುಂಬದವರ ಮೇಲೆ ಮುಗಿಬಿದ್ದಿದ್ರು. ಒಂದು ವೇಳೆ ಸಚಿನ್ ನಮ್ಮ ಕೈಗೆ ಸಿಕ್ಕಿದ್ರೆ ಸಾಯಿಸಿ ಬಿಡ್ತೀವಿ ಅಂತ ಹೆದರಿಸಿದ್ರು. ಈ ವಿಚಾರ ಇವನಿಗೆ ಸ್ನೇಹಿತರ ಮೂಲಕ ಗೊತ್ತಾಗಿತ್ತು. ಅಲ್ಲದೆ ಊರಲ್ಲಿ ಇವರಿಬ್ಬರ ಪ್ರೀತಿಯ ವಿಚಾರಕ್ಕೆ 2 ಗುಂಪುಗಳ ಮಧ್ಯೆ ಹೊಡೆದಾಟಗಳು ಕೂಡ ನಡೀತಿವೆ ಅಂತಾನು ಸಚಿನ್ ಸ್ನೇಹಿತ ಹೇಳಿದ್ದ. ಇದರಿಂದ ಶ್ವೇತಾ ಅದೆಷ್ಟೇ ಕಷ್ಟಗಳು ಬಂದ್ರು ನಾವಿಬ್ರು ಜೊತೆಯಾಗೇ ಇರೋಣ, ಜೊತೆಯಾಗಿ ಜೀವನ ಮಾಡೋಣ ಅಂತ ಗಂಡನಿಗೆ ಧೈರ್ಯ ತುಂಬಿದ್ಲು. ಇದರಿಂದ ಸಚಿನ್ ಯಾರಿಗೂ ಹೆದರದೆ ಹೆಂಡತಿ ಶ್ವೇತಾ ಸಿಂಗ್ ಜೊತೆ ಹಾಯಾಗಿ ಜೀವನವನ್ನ ಕಳೆಯುತ್ತಿದ್ದ.
ಹೀಗೆ ಹಾಯಾಗಿ ಜೀವನ ಮಾಡ್ತಿದ್ದ ಇವರ ಕುಟುಂಬದಲ್ಲಿ ಬಿರುಕು ಬಂದಿದ್ದು ಅದೊಂದು ಮೆಸೇಜ್ನಿಂದ. ಕಳೆದ ಜನವರಿಯಲ್ಲಿ ಶ್ವೇತಾ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ ನೋಡಿದ್ದ ಸಚಿನ್ ಶಾಕ್ ಆಗಿದ್ದ. ಯಾಕಂದ್ರೆ ಶ್ವೇತಾ ಬ್ಯಾಂಕ್ ಅಕೌಂಟ್ಗೆ 10,000 ಕ್ರೆಡಿಟ್ ಆಗಿತ್ತು. ಆಗ ಸಚಿನ್ ಶ್ವೇತಾನ ಈ ಹಣ ಯಾರು ಕಳಿಸಿದ್ದು ಅಂತ ಕೇಳಿದ್ದ. ಇದಕ್ಕೆ ಶ್ವೇತಾ ನಮ್ಮ ಅಜ್ಜಿ ಕಳಿಸಿದ್ದು, ನಮ್ಮ ಸೋದರ ಮಾವ ನಮ್ಮಿಬ್ಬರಿಗೂ ಯಾವುದೇ ತೊಂದರೆಯಾಗಬಾರ್ದು ಅಂತ ಆಗಾಗ ಹಣವನ್ನ ಕಳಿಸ್ತಾ ಇದ್ದಾನೆ. ಈ ಹಣದಿಂದ ನಾವಿಬ್ರು ಹಾಯಾಗಿ ಜೀವನ ಮಾಡಬಹುದು ಅಂತ ಹೇಳಿದ್ಲು. ಇದು ನಿಜ ಇರಬಹುದೇನೋ ಅನ್ಕೊಂಡು ಸಚಿನ್ ಶ್ವೇತಾ ಹೇಳಿದ ಮಾತನ್ನ ನಂಬಿದ್ದ. ಆದ್ರೆ ಇವಳ ಅಕೌಂಟ್ಗೆ ನಿರಂತರವಾಗಿ ಹಣ ಬರೋಕೆ ಶುರುವಾಗಿತ್ತು. ಅದರಲ್ಲೂ ಬೇರೆ ಬೇರೆ ಅಕೌಂಟ್ಗಳಿಂದ ಇವಳ ಅಕೌಂಟ್ಗೆ ಹಣ ಬರ್ತಿತ್ತು. ಹೀಗಾಗಿ ಸಚಿನ್ ಮೊದಲಿಗೆ ತಲೆ ಕೆಡಿಸಿಕೊಳ್ಳದೆ ಇದ್ರ ನಂತರ ಇವಳು ಹೊಸ ಫೋನ್ ಖರೀದಿಸಿದ್ದು ನೋಡಿ ಶ್ವೇತಾ ಮೇಲೆ ಅನುಮಾನಗೊಂಡಿದ್ದ. ಅಲ್ಲದೆ ತನ್ನ ಹೆಂಡತಿ ದಿನ ಫೋನ್ನಲ್ಲಿ ಬ್ಯುಸಿಯಾಗಿರೋದನ್ನ ನೋಡಿ ಸಚಿನ್ಗೆ ಅನುಮಾನ ಶುರುವಾಗಿತ್ತು. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಗಲಾಟೆ ಶುರುವಾಗಿತ್ತು. ಶ್ವೇತಾ ಫೋನ್ಗೆ ಯಾವಾಗ್ಲೂ ವಾಟ್ಸಪ್ ಮೆಸೇಜ್ಗಳು ಬರೋಕೆ ಶುರುವಾಗಿದ್ವು. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇವಳು ಬ್ಯುಸಿಯಾಗಿರ್ತಿದ್ಲು. ಆಗ್ಲೇ ಗಂಡ ಸಚಿನ್ ಒಂದು ವಿಷಯವನ್ನ ಕಂಡು ಹಿಡಿದಿದ್ದ. ಎದುರು ಮನೆಯಲ್ಲಿದ್ದ ಹುಡುಗ ಟೆರೆಸ್ ಮೇಲೆ ನಿಂತ್ಕೊಂಡು ಶ್ವೇತಾಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾ ಕಾಣಿಸಿಕೊಂಡಿದ್ದ. ಈ ಕಡೆಯಿಂದ ಶ್ವೇತಾ ಕೂಡ ನಗ್ನಗ್ತಾ ಅವನಿಗೆ ಕೈ ಬೀಸ್ತಿದ್ಲು. ಮನೆ ಒಳಗೆ ಗಂಡ ನಿದ್ದೆ ಮಾಡ್ತಿದ್ದಾನೆ ಅಂತ ಶ್ವೇತಾ ಎದುರು ಮನೆ ಹುಡುಗನಿಗೆ ಕೈ ಬೀಸಿದ್ಲು. ಆಗ ಸಚಿನ್ ಮಲಗಿದವನಂತೆ ಆಕ್ಟ್ ಮಾಡಿದ್ದ. ಬಳಿಕ ಹೆಂಡತಿಯ ಕಳ್ಳಾಟವನ್ನ ಕಂಡು ಹಿಡಿಯೋಕೆ ಮುಂದಾಗಿದ್ದ. ಇದೇ ವರ್ಷ ಜನವರಿ 13ರಂದು ಸಚಿನ್ ಶ್ವೇತಾಗೆ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದು ಬರೋದಕ್ಕೆ 3 ದಿನ ಆಗುತ್ತೆ ಅಂತ ಹೇಳಿದ್ದ. ಹೀಗೆ ಹೇಳಿದ್ದ ಸಚಿನ್ ಜನವರಿ 17ರ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದ. ಮನೆಯಲ್ಲಿ ಹೆಂಡತಿ ಶ್ವೇತಾ ಇಲ್ಲದೆ ಇರೋದನ್ನ ನೋಡಿ ಅಂದು ಗಾಬರಿಗೊಂಡಿದ್ದ. ಆದ್ರೆ ತನ್ನ ಮನೆ ಕೆಳಗೆ ಇದ್ದ ಒಂದು ಸಣ್ಣ ಅಂಗಡಿಯಿಂದ ಶ್ವೇತಾ ಧ್ವನಿ ಕೇಳಿಸ್ತಿತ್ತು. ಹೊರಗಿನಿಂದ ಆ ಅಂಗಡಿಯ ಶಟರ್ ಎಳೆದು ದಾರವನ್ನ ಕಟ್ಟಿದ್ರು. ಒಳಗೆ ಯಾರು ಬರಬಾರ್ದು ಅಂತ ಹಾಗೆ ದಾರದಿಂದ ಕಟ್ಟಿ ಒಳಗಿನಿಂದ ಶ್ವೇತಾ ಮಾತನಾಡ್ತಿರೋ ಸದ್ದು ಕೇಳಿಸ್ತಿತ್ತು. ಇದರಿಂದ ಸಚಿನ್ ಸದ್ದು ಮಾಡದಂತೆ ನಿಧಾನವಾಗಿ ಆ ದಾರವನ್ನ ತೆಗೆದು ಶಟರ್ನ ಮೇಲೆತ್ತಿದ್ದ. ಆಗ ಶ್ವೇತಾ ಇಬ್ಬರು ಯುವಕರ ಜೊತೆ ಬೆತ್ತಲಾಗಿ ಮಲಗಿ ಕಾಮೋನ್ಮಾದದಲ್ಲಿ ಮುಳುಗಿ ತೇಲ್ತಿದ್ಲು. ಇದನ್ನ ಸಚಿನ್ ಕಣ್ಣಾರೆ ಕಂಡಿದ್ದ. ಆಗ್ಲೇ ಶ್ವೇತಾ ತನ್ನ ಪ್ರಿಯಕರರನ್ನ ಎಚ್ಚರಿಸಿದ್ಲು. ಅವನು ನನ್ನ ಗಂಡ, ನಮ್ಮ ವಿಚಾರ ಗೊತ್ತಾದ್ರೆ ನನ್ನ ಹೊಡಿತಾನೆ, ಹೀಗಾಗಿ ನೀವೇ ಅವನನ್ನ ಹೊಡೀರಿ ಅಂತ ಹೇಳಿದ್ಲು. ಆಗ ಶ್ವೇತಾಳ ಇಬ್ಬರು ಪ್ರಿಯಕರರು ಸೇರ್ಕೊಂಡು ಸಚಿನ್ ಹಿಗ್ಗ ಮುಗ್ಗ ಥಳಿಸಿದ್ರು. ಬಳಿಕ ಈ ವಿಚಾರವನ್ನ ಎಲ್ಲಾದ್ರೂ ಹೊರಗೆ ಬಾಯಿ ಬಿಟ್ರೆ ಸಾಯಿಸಿ ಬಿಡ್ತೀವಿ ಅಂತ ಹೇಳಿದ್ರು. ಹೀಗೆ ಸಚಿನ್ನ ಇವರು ಹೊಡಿತಿದ್ರೆ ಶ್ವೇತಾ ಏನೂ ಗೊತ್ತಿಲ್ಲದವಳಂತೆ ಮನೆಗೆ ಹೋಗಿದ್ಲು. ಇವಳ ಹಿಂದೆನೆ ಸಚಿನ್ ಮನೆಗೆ ಬಂದಿದ್ದ. ಹೀಗೆ ಬಂದವನು ಶ್ವೇತಾಳನ್ನ ಹಿಡ್ಕೊಂಡು ನಾಯಿಗೆ ಹೊಡೆದಂತೆ ಹೊಡೆದಿದ್ದ. ಆಗ ಇವಳ ಚೀರಾಟ ಕೇಳಿದ್ದ ಆ ಇಬ್ಬರು ಯುವಕರು ಪೊಲೀಸರಿಗೆ ಫೋನ್ ಮಾಡಿದ್ರು. ಸ್ಥಳಕ್ಕೆ ಬಂದ ಬೀಟ್ ಪೊಲೀಸರು ಸಚಿನ್ ಹಾಗೂ ಶ್ವೇತಾನ ಏನಾಯ್ತು ಅಂತ ಕೇಳಿದ್ರು. ಆಗ ಸಚಿನ್ ತಾನು ಶಟರ್ ಒಳಗೆ ನೋಡಿದ ಘಟನೆಯನ್ನ ವಿವರಿಸಿದ್ದ. ಪೊಲೀಸರು ಎದುರು ಮನೆ ಯುವಕರನ್ನ ಕರೆಸಿ ವಿಚಾರಿಸಿದ್ರೆ ಅವರು ಶ್ವೇತಾ ಜೊತೆ ದುಡ್ಡು ಕೊಟ್ಟು ಮಲಗ್ತಿದ್ವಿ ಅನ್ನೋ ವಿಷಯವನ್ನ ಬಾಯಿ ಬಿಟ್ಟಿದ್ರು. ಶ್ವೇತಾ ಕೂಡ ತಾನು ತಪ್ಪು ಮಾಡಿದ್ದಾಗಿ ಒಪ್ಕೊಂಡಿದ್ಲು. ಇದರಿಂದ ಪೊಲೀಸರು ಆ ಯುವಕರಿಗೆ ರೂಮ್ನ ಖಾಲಿ ಮಾಡಿಕೊಂಡು ಹೋಗುವಂತೆ ಎಚ್ಚರಿಸಿದ್ರು. ಶ್ವೇತಾಗೆ ಗಂಡನ ಜೊತೆ ಅನ್ಯೋನ್ಯವಾಗಿ ಇರುವಂತೆ ಹೇಳಿ ಸಚಿನ್ಗೆ ಕೂಡಲೇ ಮನೆ ಖಾಲಿ ಮಾಡುವಂತೆ ಸೂಚಿಸಿದ್ರು. ಪೊಲೀಸರ ಮಾತಿಗೆ ಸರಿ ಅಂತ ಹೇಳಿದ್ದ ಸಚಿನ್ ಮನೆಗೆ ಬಂದಿದ್ದ. ಹೀಗೆ ಬಂದವನ ನೆಮ್ಮದಿ ಹಾಳಾಗಿ ಹೋಗಿತ್ತು. ಪೊಲೀಸರು ಹೋಗ್ತಿದ್ದಂತೆ ಮನೆಗೆ ಬಂದವನು ಮತ್ತೆ ಹೆಂಡತಿ ಜೊತೆ ಗಲಾಟೆ ತೆಗೆದಿದ್ದ. ಶ್ವೇತಾನ ಹಿಡ್ಕೊಂಡು ನಾಯಿಗೆ ಹೊಡೆದಂತೆ ಹೊಡೆದಿದ್ದ. ಆಗ ಶ್ವೇತಾ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ನಿನಗೆ ದುಡಿಯೋಕೆ ಯೋಗ್ಯತೆ ಇಲ್ಲ, ಹೀಗಾಗಿ ನಾನು ಅವರನ್ನೇ ಲವ್ ಮಾಡ್ತೀನಿ, ಅಲ್ಲದೆ ಅವರಿಬ್ಬರನ್ನು ಮದುವೆಯಾಗ್ತೀನಿ ಅಂತ ಶ್ವೇತಾ ಹೇಳಿದ್ಲು. ಇದರಿಂದ ಸಚಿನ್ಗೆ ಕೋಪ ನೆತ್ತಿಗೇರಿತ್ತು. ಯಾವಾಗ ಪ್ರೀತಿಸಿ ಕೈ ಹಿಡಿದ ಹೆಂಡತಿ ಪ್ರಿಯಕರರ ಜೊತೆನೆ ಇರ್ತೀನಿ, ಅವರನ್ನೇ ಮದುವೆಯಾಗ್ತೀನಿ ಅಂದ್ಲು. ಆಗ್ಲೇ ಇವನು ಹೆಂಡತಿಯ ಕುತ್ತಿಗೆಗೆ ಕೈ ಹಾಕಿದ್ದ. ಇದರಿಂದ ಶ್ವೇತಾ ಕೊನೆಯುಸಿರೆಳೆದಿದ್ಲು. ಶ್ವೇತಾ ಸಾವನ್ನಪ್ತಿದ್ದಂತೆ ಸಚಿನ್ಗೆ ತಾನು ಮಾಡಿದ್ದ ತಪ್ಪಿನ ಅರಿವಾಗಿತ್ತು. ಮೊದಲಿಗೆ ಹೆಂಡತಿಯ ಮೃತದೇಹವನ್ನ ಬೆಡ್ನಲ್ಲಿ ಸುತ್ತಿ ಬಿಸಾಡಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಅದಕ್ಕೆ ಧೈರ್ಯ ಸಾಲದೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದವನು ನಡೆದ ಘಟನೆಯನ್ನೆಲ್ಲ ಪೊಲೀಸರ ಮುಂದೆ ಹೇಳಿದ್ದ. ಆಗ ಬೀಟ್ ಪೊಲೀಸರು ಕೂಡ ಇವರಿಬ್ಬರ ಗಲಾಟೆಯನ್ನ ತಣ್ಣಗಾಗಿಸಿ ನಾವು ಬೇರೆ ಕಡೆ ಹೋಗಿದ್ವಿ, ಆದ್ರೆ ನಾವು ಹೋದ ಸ್ವಲ್ಪ ಹೊತ್ತಿಗೆ ಅವನು ಹೀಗೆ ಮಾಡಿದ್ದಾನೆ ಅಂತ ಹೇಳಿದ್ರು. ಕೊನೆಗೆ ಇವನೇ ಕೊಲೆ ಮಾಡಿದ್ದಾಗಿ ತನ್ನ ತಪ್ಪನ್ನ ಒಪ್ಕೊಂಡಿದ್ರಿಂದ ಪೊಲೀಸರು
ಪೊಲೀಸರು ಇವನನ್ನ ಜೈಲಿಗೆ ಕಳಿಸಿದ್ರು. ಇನ್ನು ಶ್ವೇತಾ ದುಡ್ಡಿಗಾಗಿ ಯಾಕೆ ಇಂಥ ಕೆಲಸಕ್ಕೆ ಕೈ ಹಾಕಿದ್ಲು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಹೀಗಾಗಿ ಇವಳ ಲವರ್ಸ್ನ ಕರೆಸಿ ವಿಚಾರಿಸಿದಾಗ ಅವಳಿಗೆ ದುಡ್ಡು ಕೊಟ್ಟು ನಾವು ಎಂಜಾಯ್ ಮಾಡ್ತಿದ್ವಿ ಅಂತಷ್ಟೇ ಹೇಳಿದ್ರು. ಇದರಿಂದ ಶ್ವೇತಾ ದುಡ್ಡಿಗೋಸ್ಕರ ಮೈ ಮಾರ್ಕೊಳ್ತಿದ್ಲು ಅಂತ ಪೊಲೀಸರು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ರು. ಹೀಗೆ ಇವಳು ಮಾಡಿದ ಹಾದರದ ಕೆಲಸಕ್ಕೆ ಪವಿತ್ರ ಪ್ರೀತಿಯ ಹೆಸರಿಗೆ ಕಳಂಕ ಬಂದಿದ್ದಲ್ಲದೆ ಸಚಿನ್ ಜೈಲು ಪಾಲಾಗಿದ್ದು ದುರಂತವೇ ಸರಿ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.